ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಏರ್ಪಡಿಸಿದ್ದ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 4ನೇ ಭಾಗವನ್ನ ಇಂದು ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ ಆಲಿಸೋಣ. ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಇಂದಿನ ಸಂಚಿಕೆಯಲ್ಲಿ ಆಲಿಸೋಣ ಪಶುಸಂಗೋಪನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿನ ಅನುಭವಗಳ ಕುರಿತು ಹಾಸನದ ಮಿಲ್ಕ್ ಕ್ರಶ್ ಫಾರ್ಮ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಸಾದತ್ ಪಾಷಾ ಹಾಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತು ಕೃಷಿಕರ ನಿರೀಕ್ಷೆಗಳ ಕುರಿತು ಆಲೂರು ತಾಲೂಕು ಹೊಂಕರವಳ್ಳಿಯ ಗೀತಾ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಎಚ್.ಎಸ್. ಧರ್ಮರಾಜ್ ಅವರ ವಿಚಾರಗಳನ್ನು ಆಲಿಸೋಣ. ಇವತ್ತು ಕೃಷಿಕರ ಕೈಯನ್ನು ಹಿಡಿದಿರ್ತಕ್ಕಂಥದ್ದು ಕೃಷಿಗಿಂತಲೂ ಕೂಡ ಪಶುಸಂಗೋಪನೆ ಅನ್ನೋಂಥದ್ದು. ಪಶುಸಂಗೋಪನೆ ಇದೆ ಅನ್ನೋ ಕಾರಣಕ್ಕೆ ಇನ್ನೂ ಒಂದಷ್ಟು ಜನ ಹಳ್ಳಿಯಲ್ಲಿ ಇರೋ ಅಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಈ ಪಶುಸಂಗೋಪನೆಯಲ್ಲಿ ಎಐನ ಹೇಗೆ ಬಳಕೆಯನ್ನು ಮಾಡಬಹುದು ಅನ್ನುವಂಥ ಒಂದು ಬಹಳ ಮುಖ್ಯವಾದಂತಹ ವಿಚಾರ. ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾ ಇರ್ತಕ್ಕಂಥವರು ಡಾಕ್ಟರ್ ಸಾದತ್ ಪಾಷಾ ಅವರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು, ಅರಕಲಗೂಡು ತಾಲೂಕು ದೊಡ್ಡ ಮಗ್ಗೆಯಲ್ಲಿ ರಂಗಸ್ವಾಮಿ ಅವರ ತೋಟ ಇದೆ. ಅಲ್ಲಿ ಅವರು 1,000 ಹಸುಗಳನ್ನು ಸಾಕಿದ್ದಾರೆ. 2-3 ಕಟ್ಗಂಟೆ ನಾವು ಭಾರಿ ಒದ್ದಾಡ್ತೀವಿ. ಅಂಥದ್ರಲ್ಲಿ 1,000 ಹಸುಗಳನ್ನು ಒಂದು 4-5 ಜನ ಅಷ್ಟೇ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. 1,000 ಹಸುಗಳನ್ನು ಕೂಡ 4-5 ಜನ ಮಾಡ್ತಾರೆ. ಅದಕ್ಕೆ ಹುಲ್ಲಾಗಿರ್ಬೋದು, ಅದರ ಸಗಣಿ ಬಳಿ ಅಂಥದ್ದಾಗಿರ್ಬೋದು, ಹಾಲು ಕರಿ ಅಂಥದ್ದಾಗಿರ್ಬೋದು, ಆ ಎಲ್ಲ ಕೆಲಸನೂ ಮಾಡ್ತಾ ಇರೋದು ಎ ಬಹಳ ಸಮಗ್ರವಾಗಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಪಾರ್ಟ್ ಅವ್ರ ಜೊತೆಗೆ ಕೈ ಜೋಡಿಸಿ ಮಿಲ್ಕ್ ಕ್ರಶ್ ಅಂತಕ್ಕಂಥ ಒಂದು ಕಂಪನಿಯನ್ನು ಕೂಡ ಮಾಡಿಕೊಂಡು ಅದರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಡಾಕ್ಟರ್ ಸಾದತ್ ಪಾಷಾ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ರಂಗಸಾಮಣ್ಣ ಅವ್ರನ್ನೇ ಕರಿಬೇಕು ಅಂತೇಳಿ ಫೋನ್ ಮಾಡಿದಾಗ ನನಗಿಂತಲೂ ಚೆನ್ನಾಗಿ ಅವರು ಮಾತಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ಅವರು ಹೇಗೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ಮತ್ತು ನನ್ನ ನೆಚ್ಚಿನ ರೈತ ಬಾಂಧವರಿಗೆ ಡಾಕ್ಟರ್ ಸಾದತ್ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಪಶುವೈದ್ಯ. ಮಧುಸೂದನ್ ಅವರು ಹೇಳಿರೋ ಹಾಗೆ ಮಿಲ್ಕ್ ಕ್ರಶ್ ಸಂಸ್ಥೆ ಅಂತಕ್ಕಂಥದ್ದು ಮಿಲ್ಕ್ ಕ್ರಶ್ ಫಾರ್ಮ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದೀವಿ. ಬರೀ ಹೈನುಗಾರಿಕೆ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಯಾಕಪ್ಪ ಅಂತಂದರೆ ಹಾಸನ ಜಿಲ್ಲೆ ಮತ್ತು ಅಕ್ಕಪಕ್ಕದ ಯಾವುದೇ ಜಿಲ್ಲೆನ ತಗೊಂಡ್ರೆ ಹೈನುಗಾರಿಕೆ ಅಂತಕ್ಕಂಥದ್ದೇ ಜೀವಾಳ ಆಗಿದೆ. ನಂತರದಲ್ಲಿ ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇವೆಲ್ಲ ನಂತರದಲ್ಲಿ ಬಂದಿರತಕ್ಕಂಥದ್ದು. ಸುಮಾರು ವಾಗ್ಮಿಗಳು ಹೇಳ್ತಾ ಇದ್ರು ಎಐ ಅಂತಕ್ಕಂಥದ್ದು ಬರಬೇಕು, ನಾವು ಬಳಸಬೇಕು ಅಂತ. ಸೊ ಬಹುಶಃ ನನಗೆ ನೀವು ಕೇಳೋದಾದರೆ ಎಐ ಅಂತಕ್ಕಂಥದ್ದು ಆಲ್ರೆಡಿ ನಾವೆಲ್ಲ ಬಳಸ್ತಾ ಇದ್ದೀವಿ. ಎಲ್ಲ ರೈತರು ಸಹ ಬಳಸ್ತಾ ಇದ್ದೀವಿ, ಎಲ್ಲರೂ ಬಳಸ್ತಾ ಇದ್ದೀವಿ. ಬಹುಶಃ ಇದಕ್ಕೊಂದು ಉತ್ತಮ ಉದಾಹರಣೆ ನಾನು ನೀಡೋದಾದರೆ, ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಯಾವುದೋ ಒಂದನ್ನು ಹುಡುಕ್ತಾ ಇರ್ತೀರಾ. ಸೊ ನೆಕ್ಸ್ಟ್ ನೀವು ಇನ್ನೊಂದು ದಿನ ಬಿಟ್ಟು ನೋಡಿ, ಅದಕ್ಕೆ ಏನು ಮಾಹಿತಿ ಬೇಕೋ ಆಲ್ರೆಡಿ ಅದು ನಿಮ್ಮ ಫೀಡರಲ್ಲಿ ಬಂದು ಕೂತಿರುತ್ತೆ. ನೀವು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ಅಯ್ಯೋ ನಾನು ಇದೆಲ್ಲೋ ನೆನೆಸ್ಕೊಂಡಿದ್ದೆ ಅಲ್ವಾ, ಆಲ್ರೆಡಿ ಬರ್ತಾ ಇದೆ. ಉದಾಹರಣೆ ಹೇಳೋದಾದರೆ ಹೈನುಗಾರಿಕೆ ಅಂತ ನೋಡಿರ್ತೀರಾ, ಅಥವಾ ಫೀಡ್ ಬಗ್ಗೆ ಏನೋ ಒಂದು ನೋಡ್ತಾ ಇರ್ತೀರಾ. ನೀವು ನೆಕ್ಸ್ಟ್ ವಿಡಿಯೋ ನೋಡೋದ್ರಲ್ಲಿ ಅದ್ರ ಬಗ್ಗೆನೇ ಮಾಹಿತಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಎಐಗೆ ಕಿವಿ ಸಹ ಇದೆ. ನೀವು ಏನೋ ಯಾರ ಜೊತೆನೋ ಮಾತಾಡ್ತಾ ಇರ್ತೀರಾ, ಅಲ್ಲಿ ಹಂಗೆ ಮಾಡಿದಾರಂತೆ, ಅಥವಾ ಅಲ್ಲೊಂದು ಫಾರ್ಮ್ ಇದೆಯಂತೆ, ಅಲ್ಲಿ ಹಸು ಹಿಂಗಿದೆಯಂತೆ ಅಂತ ನೀವು ಮಾತಾಡಿದ್ರೆ, ಅಥವಾ ಯಾವುದೋ ಒಂದು ಕಾರ್ ಬಗ್ಗೆ ನೀವು ಮಾತಾಡಿದ್ರು ಸಹ ಆಲ್ರೆಡಿ ಅದ್ರ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಎಲ್ಲೋ ಮಾತಾಡಿದ್ನಲ್ಲ ಆಲ್ರೆಡಿ ಬರ್ತಾ ಇದೆ ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಆಲ್ರೆಡಿ ಎಐ ಅಂತಕ್ಕಂಥದ್ದು ಆಲ್ರೆಡಿ ನಮ್ಮನ್ನ ಅಳವಡಿಸ್ಕೊಂಡ್ಬಿಟ್ಟಿದೆ. ಸೊ ನಾವಿನ್ನೂ ಅದಕ್ಕಿಂತ ಏನು ದೂರ ಉಳಿದಿಲ್ಲ. ಅದರಲ್ಲಿ ಹೈನುಗಾರಿಕೆಯಲ್ಲಿ ಹೆಂಗಪ್ಪ ಅಂತಕ್ಕಂಥದ್ರೆ ಎಐ ಅಂತಕ್ಕಂಥದ್ದು ತಂತ್ರಜ್ಞಾನ ಅಂತ ನಾವೇನು ಹೇಳ್ತೀವಿ, ತಂತ್ರಜ್ಞಾನನ ಬಳಸ್ಕೊಂಡು ಎಐ ಅದನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ ಸೆನ್ಸಾರ್ಗಳಿರ್ಬೋದು, ಕೆಲವೊಂದು ಟೆಕ್ನಾಲಜಿಗಳು ಇರ್ಬೋದು, ಅದನ್ನ ಬಳಸ್ಕೊಳ್ಳುತ್ತೆ. ಸೊ ಹೈನುಗಾರಿಕೆಯಲ್ಲಿ ಹೆಂಗೆ, ನಾವೊಂದು ಈಗ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆಯಲ್ಲೇ 1,000 ಹಸುಗಳ ಒಂದು ಫಾರ್ಮ್ ಇದೆ. ಸೊ ನಾವು ಈ ಫಾರ್ಮ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಆಲ್ರೆಡಿ ಬಳಕೆನ ಮಾಡ್ತಾ ಇದೀವಿ. ಬಳಕೆ ಮಾಡ್ಬೇಕಂತ ಅಂದ್ರೆ, ತಂತ್ರಜ್ಞಾನನ ಅಳವಡಿಸ್ಕೋಬೇಕಂದ್ರೆ ನಾವು ಸಾಂಪ್ರದಾಯಿಕ ಪದ್ಧತಿಯಿಂದ ಆಚೆ ಬರಬೇಕು. ಏನು ಸಾಂಪ್ರದಾಯಿಕ ಪದ್ಧತಿ? ಇವತ್ತು ನೀವು ನೋಡೋದಾದ್ರೆ ರೈತರುಗಳು ಏನು ಮಾಡ್ತಿದೀವಿ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಸೈಕಲ್ ಬಂತು, ಅಳವಡಿಸ್ಕೊಂಡ್ವಿ. ಸೈಕಲಿಂದ ಮೋಟರ್ ಸೈಕಲ್ ಬಂತು, ಫ್ಲೈಟ್ ಬಂತು, ಕಾರ್ ಬಂತು, ಎಲ್ಲ ತಂತ್ರಜ್ಞಾನನ ಬಳಸ್ಕೊಂಡು ಬಂದಿದ್ದೀವಿ. ಹೌದಾ? ಸೊ ನೀವು ಅದೇ ಹೈನುಗಾರಿಕೆ ನೋಡಿ, ಇನ್ನೂ ಅದೇ ಕಾಲದಲ್ಲಿ ಉಳ್ಕೊಂಡಿದೆ. ಅದೇ ರಾಗಿ ಹುಲ್ಲಾಗ್ತಿದ್ದೀವಿ, ಅದೇ ಹಸುಗಳನ್ನ ತಗೊಂಡೋಗಿ ಕಟ್ತಾ ಇದ್ದೀವಿ. ಸೊ ಈ ರೀತಿ ನೀವು ಮಾಡಿ ನಾನು ತಂತ್ರಜ್ಞಾನ ಬಳಸಿ ನಾನು ಇದನ್ನು ಸರಿ ಮಾಡ್ತೀನಿ, ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ತೀನಿ ಅಂತಂದರೆ ಆಗೋದಿಲ್ಲ.
ಸೊ ಇದಕ್ಕೆ ಉದಾಹರಣೆ, ಈಗ 1000 ಹಸುನ ನಾವು ಸಾಕಬೇಕು ಅಥವಾ 10 ಹಸುನ ನಾವು ಸಾಕ್ಬೇಕಂತಂದ್ರೆ ಒಂದು ರೈತ ಇವತ್ತು ನಮ್ಗೆ ಹೇಳ್ತಾನೆ, ಸಮಯ ಇಲ್ಲ ಸರ್, 10 ಹಸು ಕಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಮೈ ತೊಳಿಬೇಕು, ನಾನು ಅದಕ್ಕೆ ಫೀಡ್ ಹಾಕಬೇಕು, ನೀರು ಕುಡಿಸ್ಬೇಕು, ಒಂದು 10 ಸತಿ ಕಟ್ಟೋದು ಬಿಚ್ಚೋದು, ಈ ಥರ ರೈತ ಏನಾಗಿದ್ದಾನೆ, ತಲ್ಲೀನಾಗಿ ಹೋಗ್ಬಿಟ್ಟಿದ್ದಾನೆ. ಅದರಲ್ಲೇ ಅವ್ನು ಯಾವುದೇ ಮದುವೆ ಸಮಾರಂಭಗಳಿಗೆ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಲ್ಲೇನಾಗಿದೆ, ಇದನ್ನ ನಾವು ಒಂಚೂರು ಬದಲಾವಣೆ ಮಾಡ್ಕೊಂಡಿದ್ದೆ ಆದರೆ ಹಸುಗಳನ್ನ ನಾವೇನು ಮಾಡಬೇಕು, ಸ್ವತಂತ್ರವನ್ನ ಕೊಡಬೇಕು. ಅಂದರೆ ಅದಕ್ಕೆ ಮೇವು, ನೀರು, ಓಡಾಡಲಿಕ್ಕೆ ಒಂದು ಜಾಗದ ವ್ಯವಸ್ಥೆನ ನಾವು ಮಾಡಿ ಹಸುನ ಯಾವುದೇ ರೀತಿ ನಾವು ಕಟ್ಟಬಾರ್ದು. ಹಸು ಯಾವಾಗ ಬೇಕು ಹೋಗಿ ಮೇವು ತಿನ್ನುತ್ತೆ, ಯಾವಾಗ ಬೇಕು ಹೋಗಿ ನೀರು ಕುಡಿಯುತ್ತೆ, ಯಾವಾಗ ಬೇಕು ಹೋಗಿ ಅದು ಮಲಗಿ ರೆಸ್ಟ್ ಮಾಡುತ್ತೆ. ಈ ರೀತಿ ಒಂದು ವಾತಾವರಣನ ನಾವು ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಟೆಕ್ನಾಲಜಿ ಬರುತ್ತೆ, ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಹೆಂಗಪ್ಪ ಅಂತ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು 1000 ಹಸು ಇದೆ ಅಂತಂದರೆ ನಾನು ಒಂದೊಂದೇ ಹಸುನ ನಾನು ಹೋಗಿ ಅಬ್ಸರ್ವೇಷನ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ನನ್ನ ಸಮಯ ಅಲ್ಲೇ ಮುಗ್ದೋಯ್ತು. ಇವತ್ತೇನಾಗಿದೆ, ನಾವೆಲ್ಲ ಸ್ಮಾರ್ಟ್ ವಾಚ್ ಬಳಸ್ತಾ ಇದ್ದೀವಿ. ಎಲ್ಲರ ಕೈಯಲ್ಲೂ ಕೆಲವ್ರು ನೋಡಿದ್ರೆ ನಾನು ಎಷ್ಟು ಸ್ಟೆಪ್ಸ್ ಓಡಾಡಿದೆ, ನಾನು ಎಷ್ಟು ದೂರ ಓಡಾಡಿದೆ, ಅದು ಕೆಲವೊಂದ್ಸತಿ ಹೇಳುತ್ತೆ ಜಾಸ್ತಿ ಸುಸ್ತಾಗ್ಬಿಟ್ಟಿದೆ, ಕುತ್ಕೋ, ನಿನ್ನ ಹಾರ್ಟ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಿಮಗೆ ಅಲರ್ಟ್ಸ್ ಬರುತ್ತೆ. ಸೊ ಅದೇ ರೀತಿ ಹೈನುಗಾರಿಕೆಯಲ್ಲೂ ನಾನು ಹೇಳಿದ್ನಲ್ಲ, ಈ ರೀತಿ ಹಸುನ ಸ್ವತಂತ್ರವಾಗಿ ಬಿಟ್ಟು ಅದಕ್ಕೆ ಫೀಡ್ ತಿನ್ನಲಿಕ್ಕೆ ಮತ್ತೆ ಅದು ಮಲಗಲಿಕ್ಕೆ, ನೀರು ಕುಡಿಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ನಾವು ಹಸುವಿನ ಕಾಲಿಗೆ ಮತ್ತು ಕೊರಳಿಗೆ ಇವತ್ತು ಬೆಲ್ಟ್ಗಳು ಬಂದಿದೆ. ಬಹುಶಃ ನಾವು ಯೂಟ್ಯೂಬಲ್ಲಿ ಯಾವುದೋ ದೇಶದಲ್ಲಿದೆ ಅಂತ ನೋಡ್ತಾ ಇದ್ದೀವಿ, ಅಲ್ಲಿಗೇನು ಸೀಮಿತ ಆಗಿಲ್ಲ. ಆಲ್ರೆಡಿ ಹಾಸನ ಜಿಲ್ಲೆಗೂ ಬಂದಿದೆ, ನಮ್ಮ ಊರುಗಳಿಗೂ ಬಂದಿದೆ. ಸೊ ನಾವು ಅದನ್ನು ಬಳಸ್ತಾ ಇದ್ದೀವಿ. ಏನಿದು ಪೀಡೋಮೀಟರ್ಸ್ ಅಂತ ಹೇಳ್ತೀವಿ, ಆಕ್ಟಿವಿಟಿ ಮೀಟರ್ಸ್. ಹಸುವಿನ ಕಾಲಿಗೆ ಅದನ್ನು ನಾವು ಹಾಕಿದ್ದೆ ಆದರೆ ಹಸುವಿನ ಚಲನಾವಲನವನ್ನು ಅದು ರೆಕಾರ್ಡ್ ಮಾಡುತ್ತೆ. ರೆಕಾರ್ಡ್ ಮಾಡಿ ಯಾವ ರೀತಿ ಅದು ಕೆಲಸ ಮಾಡುತ್ತಪ್ಪ ಅಂದರೆ, ಹಸು ಏನಾದರೂ ಒಂದು 3 ರಿಂದ 4 ಗಂಟೆ ಒಂದೇ ಜಾಗದಲ್ಲಿ ಮಲಗಿತ್ತು, ಎದ್ದು ಮೇವು ತಿನ್ನಕ್ಕೆ ಬಂದಿಲ್ಲ, ನನಗೊಂದು ಅಲರ್ಟ್ ಬರುತ್ತೆ, ಈ ಟ್ಯಾಗ್ ನಂಬರ್ ಇರ್ತಕ್ಕಂಥ ಹಸು ಮೇವು ತಿನ್ನಕ್ಕೆ ಬಂದಿಲ್ಲ, 2-3 ಗಂಟೆ ಟೈಮ್ ಆಯಿತು, ನೋಡಿ ಯಾಕೋ ಹುಷಾರಿಲ್ವೇನೋ ಅಂತ ಒಂದು ಅಲರ್ಟ್ ಬರುತ್ತೆ. ಈಗ ನನ್ನಲ್ಲಿ 1000 ಹಸು ಇದ್ರೆ ಯಾವುದೋ 10 ಹಸು ಈ ರೀತಿ ಆಗಿತ್ತಂದ್ರೆ ನನಗೆ ಅಲರ್ಟ್ ಬರುತ್ತೆ. ನಮ್ಮ ಡಾಕ್ಟರ್ ತರ ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ, ಏನಾದ್ರು ಹುಷಾರಿಲ್ವಾ, ಹಸು ಏನಾದ್ರು ಜಾರ್ ಬಿದ್ದಿದ್ಯಾ, ಏನಾಗಿದೆ, ಯಾಕೆ ಮಲಗಿದೆ, ಜ್ವರ ಏನಾದ್ರು ಬಂದಿದ್ಯಾ, ಇದನ್ನ ಚೆಕ್ ಮಾಡ್ಕೋತಾರೆ. ಇನ್ನೊಂದು, ಇವತ್ತು ಹಸು ಕಟ್ಟಿರೋರಿಗೆ ಗೊತ್ತಿರುತ್ತೆ, ರಿಪೀಟ್ ಬ್ರೀಡಿಂಗ್ ಅನ್ನೋದು ತುಂಬಾ ದೊಡ್ಡ ಸಮಸ್ಯೆ. ಅಂದ್ರೆ ಬೆದಕ್ ಬರ್ತಾ ಇದೆ, ರಿಪೀಟ್ ಆಗ್ತಾ ಇದೆ, ನಾನು ಸೆಮೆನ್ ಹಾಕಿಸ್ತಾ ಇದೀನಿ ಸರ್, ಮತ್ತೆ ರಿಪೀಟ್ 10 ಸತಿ ನಾನು ಕೊಡಿಸ್ತಾ ಸೆಮೆನ್ನು, ಈ ರೀತಿ ಕಂಪ್ಲೇಂಟ್ಸ್. ಯಾಕೆ ಅಂತಂದ್ರೆ ನಾವು ರೈಟ್ ಟೈಮ್ಗೆ ಅದಕ್ಕೆ ಇನ್ಸೆಮಿನೇಷನ್ ಮಾಡಿಸ್ತಾ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಮಯಕ್ಕೆ ನಾವು ಕೃತಕ ಗರ್ಭಧಾರಣೆನ ಮಾಡಬೇಕು. ಸೊ ನಾನು ಯಾವಾಗ ಬಿಡುವಾಗ್ತೀನಿ ಅವಾಗಲ್ಲ. ಸೊ ಈ ರೈಟ್ ಟೈಮ್ ಹೆಂಗೆ ಗೊತ್ತಾಗುತ್ತೆ, ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ಬೆದೆಗೆ ಬಂದಾಗ ನಿಮಗೆ ಗೊತ್ತು, ಹಸುವಿನ ಚಲನವಲನ ತುಂಬ ಜಾಸ್ತಿ, ಇನ್ನೊಂದು ಹಸು ಮೇಲೆ ಜಂಪ್ ಮಾಡುತ್ತೆ, ಪೂರ್ತಿ ಓಡಾಡುತ್ತೆ, ಹಾಲಿನ ಇಳುವರಿ ಕಡಿಮೆ, ಇದೆಲ್ಲ ಆಗುತ್ತೆ. ಸೊ ಇದು ಸಹ ಆ ಪೀಡೋಮೀಟರ್ ಇಂದ ನನಗೆ ಮಾಹಿತಿ ಬರುತ್ತೆ, ಇವತ್ತು ನಿನ್ನ ಫಾರ್ಮಲ್ಲಿ ಈ ಟ್ಯಾಗ್ ನಂಬರ್ ಹಸುಗಳು, ಈ ಥರ ಒಂದು 15 ಹಸುಗಳು ಹೀಟಿಗೆ ಬಂದಿದೆ, ಬೆದೆಗೆ ಬಂದಿದೆ, ಇದನ್ನ ಈ ಸಮಯಕ್ಕೆ ಕೃತಕ ಗರ್ಭಧಾರಣೆ ಮಾಡಬೇಕು. ಬೆದೆಗೆ ಬಂದಿದ್ದಕ್ಕೂ ಕೃತಕ ಗರ್ಭಧಾರಣೆಗೂ ಒಂದು 12 ಅವರ್ 14 ಅವರ್ ಗ್ಯಾಪ್ ಇರುತ್ತೆ. ಈ ಟೈಮಿಗೆ ನೀನು ರೆಡಿ ಆಗು ಅಂತೇಳಿ ಒಂದು ಅಲರ್ಟ್ ಕೊಡುತ್ತೆ. ಆ ಮಟ್ಟಕ್ಕೆ ಇವತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಬಂದೋಗಿದೆ. ಬೆಳಗ್ಗೆ ಈಗ 10 ಗಂಟೆಗೆ ಅದು ಹೀಟಿಗೆ ಬಂದಿದೆ ಅಂದರೆ ನಾನು ಸಂಜೆ 6 ಗಂಟೆಗೆ ಅದಕ್ಕೆ ಸೆಮೆನ್ನ ಹಾಕೋದಕ್ಕೆ ನನ್ನ ಕೃತಕ ಗರ್ಭಧಾರಣೆ ಮಾಡ್ತಕ್ಕಂಥ ತಂತ್ರಜ್ಞ ರೆಡಿ ಆಗ್ತಾನೆ. ಸೊ ಈ ಮಟ್ಟಕ್ಕೆ ತಂತ್ರಜ್ಞಾನವನ್ನ ಬಳಸ್ತಾ ಇದೀವಿ. ಇನ್ನೊಂದು, ಈಗ ಸಗಣಿ ಎತ್ತೋದು ಒಂದು ದೊಡ್ಡ ಸಮಸ್ಯೆನೆ. ಈಗ ಯಾಕೆ ಹೈನುಗಾರಿಕೆಯಿಂದ ಹಿಮ್ಮುಖ ಆಗ್ತಾ ಇದಾರೆ ಅಂತಂದ್ರೆ, ಯಾರು ಸಗಣಿ ಎತ್ತುತ್ತಾರೆ ಸರ್, ಹೆಣ್ಣು ಕೊಡೋದಿಲ್ಲ ನಮಗೆ ಅಂತಾರೆ. ಸೊ ಇದಕ್ಕೂ ಆಲ್ರೆಡಿ ನಾವು ಆಟೋಮೇಟೆಡ್ ಸ್ಕ್ರೇಪರ್ಸ್ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನ ತಂದಿದ್ದೀವಿ. ಸೊ ಕಡಿಮೆ ಬೆಲೆಯಲ್ಲೇ, ಸುಮಾರು ಜನ ತಂತ್ರಜ್ಞಾನ ತುಂಬಾ ದುಬಾರಿ ಆಗಿರ್ಬೋದು ಅಂತ, ತಂತ್ರಜ್ಞಾನ ದುಬಾರಿನೂ ಇದೆ, ಅದನ್ನ ನಾವು ಕಡಿಮೆಗೂ ಮಾಡ್ಕೋಬಹುದು, ಆ ಥರ ಅವಕಾಶಗಳು ಇದೆ. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ, ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ 500 ಅಡಿ ಇರತಕ್ಕಂಥ ದೂರದ ಸಗಣಿನ ಒಂದು 7 ರಿಂದ 8 ನಿಮಿಷದಲ್ಲಿ ತಗೊಂಬಂದು ತೊಟ್ಟಿಗೆ ತುಂಬುತ್ತೆ. ಆ ರೀತಿ ಸ್ಕ್ರೇಪರ್ಸ್ ಬಂದಿದೆ. ಸೊ ಅದನ್ನ ಆಲ್ರೆಡಿ ನಾವು ಬಳಕೆ ಮಾಡ್ತಿದ್ದೀವಿ. ನೀವು ಯಾವಾಗಾದ್ರೂ ರೈತ ಬಾಂಧವರು ನಿಮಗೆ ಸಮಯ ಸಿಕ್ಕಾಗ ನೀವು ಬಂದು ಕಣ್ಣಾರೆ ನೋಡ್ಬೋದು. ಕೆಲವೊಂದು ವಿಡಿಯೋಸು ಸಹ ನಾವು ಅಪ್ಲೋಡ್ ಮಾಡಿದ್ದೀವಿ, ನೋಡ್ಬೋದು. ಒಂದು ಬಟನ್ ಪ್ರೆಸ್ ಅಲ್ಲಿ 500 ಅಡಿ ದೂರ ಇರತಕ್ಕಂಥ ಸಗಣಿನ ತಗೊಂಬಂದು ಹಾಕುತ್ತೆ. ಅಲ್ಲಿಂದ ಒಂದು ಟ್ಯಾಂಕರ್ ಬಂದು ಲೋಡ್ ಮಾಡ್ಕೊಂಡು ತಗೊಂಡೋಗಿ ನನ್ನ ಕೃಷಿ ಜಮೀನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಅದನ್ನ ಸಿಂಪಡಣೆನ ಮಾಡ್ಕೋಬಹುದು ಅಥವಾ ಗೊಬ್ಬರ ತಯಾರಿಕೆನ ನಾನು ಮಾಡ್ಕೋಬಹುದು. ಆ ಮಟ್ಟಕ್ಕೆ ನಾವು ಟೆಕ್ನಾಲಜಿ ಅಂತಕ್ಕಂಥದ್ದು ಆಲ್ರೆಡಿ ಅಪ್ಡೇಟ್ ಆಗೋಗಿದೆ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ, ಯಾವ ಹಸು ಎಷ್ಟು ಹಾಲು ಕೊಡ್ತಾ ಇದೆ, ಏನಾದರೂ ಹಾಲು ಕೊಡ್ತಿರೋದ್ರಲ್ಲಿ ಕಡಿಮೆ ಆಗ್ತಾ ಇದೆಯಾ, ಯಾಕೆ ಕಡಿಮೆ ಆಯಿತು, ಜ್ವರ ಬಂದೇನಾದರೂ ಕಡಿಮೆ ಆಯಿತಾ, ಕೆಚ್ಚಲು ಬಾವು ಏನಾದರೂ ಆಯಿತಾ, ಈ ರೀತಿ ಎಲ್ಲ ರೀತಿಯ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಆಲ್ರೆಡಿ ಬಳಕೆಯಲ್ಲಿದೆ, ಚಾಲ್ತಿಯಲ್ಲಿದೆ. ನೀವೆಲ್ಲದೂ ಅದನ್ನ ನೋಡ್ಬೋದು. ಇನ್ನು ಮುಂದುವರೆದು, ಇದಕ್ಕಿಂತ ಮುಂಚೆ ಸಂಸ್ಥೆಯಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೇ ಕೆಲಸ ಮಾಡ್ತಾ ಇದ್ದೆ ಡೈರಿಲಿ. ಸೊ ನಾನು ಈ ಟೆಕ್ನಾಲಜಿಲಿ ಸುಮಾರು ಒಂದು 6 ತಿಂಗಳು ವರ್ಕ್ ಮಾಡಿದ್ದೇನಪ್ಪ ಅಂತಂದ್ರೆ, ಹಸುವಿನ ಒಂದು ಫೋಟೋ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಯಾವ ತಳಿಯ ಹಸು ಅದು, ಆ ತಳಿ ಶುದ್ಧತೆ ಎಷ್ಟಿದೆ, ಅಂದ್ರೆ HF ಜೆರ್ಸಿ ಅಂತ ನಾವೇನ್ ಹೇಳ್ತೀವಿ, ಆ ತಳಿ ಯಾವುದು, ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಯಾವ ತಳಿ ಇದು ಅಂತೇಳಿ, ಅದನ್ನ ಗುರುತಿಸುತ್ತೆ. ಗೀರ್ ಹಸುನ, HF ಹಸುನ, ಅಮೃತ್ ಮಹಲ, ಹಳ್ಳಿಕಾರ, ಯಾವ ಹಸು ಅಂತ ಹೇಳಿ ಗುರುತಿಸುವಂಥದ್ದನ್ನ ನಾವು ಆಲ್ರೆಡಿ ಅದನ್ನ ಡೆವಲಪ್ ಆಗಿದೆ. ಅದ್ರ ತಳಿ ಶುದ್ಧತೆ ಎಷ್ಟಿದೆ. ಉದಾಹರಣೆಗೆ ಎಲ್ಲ HF ಹಸುಗಳು ಒಂದೇ ರೀತಿ ಹಾಲು ಕೊಡೋಲ್ಲ. ತಳಿ ಶುದ್ಧತೆ ಜಾಸ್ತಿ ಆದಷ್ಟು ಹಾಲಿನ ಇಳುವರಿ ಜಾಸ್ತಿ.
ಸೊ ಹಾಗಾಗಿ ಅದು 70% HF ಇದೆಯಾ, 80% ಇದೆಯಾ, 100% ಇದೆಯಾ, ಈ ರೀತಿ ತಳಿ ಶುದ್ಧತೆಯನ್ನ ನೀಡ್ತಕ್ಕಂಥ ಟೆಕ್ನಾಲಜಿ ಆಲ್ರೆಡಿ ಬಂದಿದೆ. ನಿಮ್ಮ ಮೊಬೈಲ್ ಆ್ಯಪಲ್ಲೇ ನೀವು ಜಸ್ಟ್ ಒಂದು ಫೋಟೋ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ಯಾವ ತಳಿಯ ಹಸು, ಎಷ್ಟು ತಳಿ ಶುದ್ಧತೆ ಇದೆ, ಇದು ಅಂದಾಜಿಸುತ್ತೆ. ಅದರದ್ದು ದೇಹ ತೂಕ ಎಷ್ಟಿದೆ ಅಂತ ಅಂದಾಜು ಮಾಡುತ್ತೆ. ನೆಕ್ಸ್ಟು BCS ಅಂತ ಹೇಳ್ತೀವಿ, ಬಾಡಿ ಕಂಡೀಷನ್ ಸ್ಕೋರ್. ಅಂದರೆ ಮೂಳೆ ಗಿಳೆ ಬಿಟ್ಕೊಂಡ್ಬಿಟ್ಟಿದ್ಯಾ, ವೀಕ್ ಆಗಿದೆಯಾ ಹಸು, ಅಥವಾ ಬೊಚ್ಚು ತುಂಬ್ಕೊಂಡ್ಬಿಟ್ಟಿದ್ಯಾ, ಅಥವಾ ಸರಿಯಾಗಿದೆಯಾ, ಈ ರೀತಿ ಒಂದು ಬಾಡಿ ಕಂಡೀಷನ್ ಸ್ಕೋರ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಆಮೇಲೆ ಅಂದಾಜು ಎಷ್ಟು ಹಾಲು ಕೊಡ್ಬೋದು ಈ ಹಸು ಅನ್ನೋ ಒಂದು ಮಾಹಿತಿನೂ ಸಹ ಈ ಟೆಕ್ನಾಲಜಿ ಆಲ್ರೆಡಿ ನೀಡ್ತಾ ಇದೆ. ಗೌಸ್ವಸ್ಥ ಅಂತಕ್ಕಂಥ ಒಂದು ಆ್ಯಪ್ ಇದೆ, ಅಲ್ಲಿ ನೀವು ನೋಡ್ಬೋದು. ಆಮೇಲೆ ಕಡಿಮೆ ಬೆಲೆಯಲ್ಲಿ, ಜಾಸ್ತಿ ಇಲ್ಲ, 99 ರೂಪಾಯಿ ಒಂದು ಪ್ರೈಸ್ ಮಾಡಿದ್ದಾರೆ. ಒಂದು ಹಸುವಿನ ಫೋಟೋ, ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ದಾದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಬಂದೋಗುತ್ತೆ. ಆಮೇಲೆ ಇನ್ನೊಂದು ಏನು ಕೊಡುತ್ತಂದ್ರೆ, ಹಸುನ ನಾವು ಖರೀದಿ ಮಾಡಬೇಕಾ ಮಾಡಬಾರ್ದ, ಈ ಮಾಹಿತಿನೂ ಸಹ ಕೊಡುತ್ತೆ. ಇನ್ನು ಮುಂದುವರೆದು ನೀವು ಹಸುವಿನ ಫೋಟೋವನ್ನು ನೋಡಿ, ಈ ಹಸುವಿನಲ್ಲಿ ಏನು ರೋಗ ರುಜಿನ ಏನಾದರೂ ಇದೆಯಾ, ಈ ಚರ್ಮಗಂಟು ಕಾಯಿಲೆ ಇರ್ಬೋದು, ಚಪ್ಪೆ ರೋಗ ಇರ್ಬೋದು, ಆಮೇಲೆ ಕಾಲುಬಾಯಿ ಜ್ವರ ಇರ್ಬೋದು, ಈ ಕಾಯಿಲೆಗಳೇನಾದರೂ ಇದೆಯಾ ಅದ್ರ ಬಗ್ಗೆ ಮಾಹಿತಿನ ನೋಡುತ್ತೆ. ಮೀನ್ಸ್ ಸಿಂಪ್ಟಮ್ಸ್ ಮೇಲೆ ಇದು ಹೆಂಗೆ ಕೊಡುತ್ತೆ ಅಂತ ಅಂದ್ರೆ, ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ, ಈ ಹಸು ಕಾಯಿಲೆ ಇದೆಯಾ ಅನ್ನೋದಕ್ಕೆ ಇದಕ್ಕಿಂತ ಮುಂಚೆ ಅದಕ್ಕೆ 1000 ಹಸುಗಳು ಕಾಯಿಲೆ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಫೋಟೋಗಳನ್ನ ನಾವು ಅಪ್ಲೋಡ್ ಮಾಡಿರ್ತೀವಿ ಮುಂಚೆನೆ. ಚರ್ಮಗಂಟು ರೋಗ ಬರ್ಬೇಕಂದ್ರೆ ಈ ರೀತಿ ಬರಬೇಕು ಅನ್ನೋದು 1000 ಹಸುವಿನ ಫೋಟೋನ ನಾವು ಅಪ್ಲೋಡ್ ಮಾಡಿ 1001ನೇ ಹಸುನ ನಾನು ಜಸ್ಟ್ ಒಂದು ಫೀಡ್ ಮಾಡಿದ್ರೆ ಅದೇ ಹೇಳುತ್ತೆ, ಓ ಇದಕ್ಕೆ ಈ ಕಾಯಿಲೆ ಇದೆ, ಈ ಸಿಂಪ್ಟಮ್ಸ್ ನೋಡ್ಬಿಟ್ಟು ಇದಕ್ಕೆ ಈ ಕಾಯಿಲೆ ಇದೆ ಅಂತಕ್ಕಂಥ ಮಾಹಿತಿನ ತಂತ್ರಜ್ಞಾನ ಹೇಳುತ್ತೆ. ಸೊ ಅದೇ ರೀತಿ ದೇಹ ತೂಕನೂ ಅಷ್ಟೇನೆ. ದೇಹ ತೂಕ ಅಂತ ಅದೇ ವೇಯಿಂಗ್ ಸ್ಕೇಲ್ ಇದೆಯಾ ಸರ್ ಅದರಲ್ಲಿ ತೂಗಕ್ಕೆ ಅಂತ? ವೇಯಿಂಗ್ ಸ್ಕೇಲ್ ಇಲ್ಲ. ಅಂದ್ರೆ ಇಮೇಜ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಏನ್ ಮಾಡುತ್ತೆ ಅಂತಂದ್ರೆ, ಹಸುವಿನ ಉದ್ದ ಮತ್ತೆ ಸುತ್ತಳತೆನ ಅದು ಇಮ್ಯಾಜಿನೇಷನ್ ನಲ್ಲೇ ಆ ಫೋಟೋ ಮೇಲೆ ಅದಕ್ಕೊಂದು ಲೈನ್ ನ ಡ್ರಾ ಮಾಡ್ಕೊಂಡು ಅದು ಇಮ್ಯಾಜಿನ್ ಮಾಡಿ ದೇಹದ ಉದ್ದ ಮತ್ತೆ ದೇಹದ ಸುತ್ತಳತೆ ಮೇಲೆ ಇದ್ರ ತೂಕ ಎಷ್ಟು ಅಂತ ಹೇಳಿ, ಅದು ಎಷ್ಟು ಅಕ್ಯುರೇಟ್ ಅಂತಂದ್ರೆ ಒಂದು 50 kg ಆಸ್ಪಾಸಲ್ಲಿ ಕೊಡ್ಬೋದು. ಒಂದು 500 kg ಹಸು ಇತ್ತಂದ್ರೆ ಒಂದು 520 kg ಅಥವಾ 480 kg, ಈ ರೀತಿ ಅಷ್ಟು ನಿಖರವಾಗಿ ಒಂದು ಮಾಹಿತಿನ ಕೊಡ್ತಕ್ಕಂಥ ತಂತ್ರಜ್ಞಾನ ಆಲ್ರೆಡಿ ಇದೆ. ಆಮೇಲೆ ಇದಕ್ಕೆ ಜಂತು ಬಾಧೆ ಇದೆಯಾ, ಜಂತು ಬಾಧೆ ಹೆಂಗೆ ಗೊತ್ತಾಗುತ್ತೆ? ಹಸುವಿನ ಹೊಟ್ಟೆಲಿ ಏನಾದರೂ ಜಂತು ಹುಳುಗಳಿದ್ರೆ ನೀವು ನೋಡಿರ್ಬೋದು ಹಳ್ಳಿ ಕಡೆ, ಸೊ ಕೈಕಾಲು ಸಣ್ಣ ಆಗಿರ್ತವೆ, ಹೊಟ್ಟೆ ದಪ್ಪಣ್ಣ, ಈ ತರ ಹಸುಗಳು ಅಥವಾ ಕರುಗಳನ್ನ ನೀವು ನೋಡ್ತೀರಾ. ಕಾರಣ ಏನಪ್ಪಾ ಅಂತಂದ್ರೆ ಒಂದು ಜಂತು ಬಾಧೆ. ಈ ರೀತಿ ಏನಾದರೂ ಜಂತು ಬಾಧೆ ಇದೆಯಾ ನೀವು ಕಂಡಿಡ್ಕೋಬಹುದು ಆ ಫೋಟೋ ಮುಖಾಂತರ. ಆಮೇಲೆ ಅದಕ್ಕೆ ಏನಾದರೂ ಯಾವ್ದಾದ್ರು ಮಿನರಲ್ಗಳ ಅಥವಾ ವೈಟಮಿನ್ಗಳ ಕೊರತೆ ಇದೆಯಾ? ಸೊ ದೇಹದ ಏನಾಗುತ್ತೆ, ಎಲ್ಲ ರಫ್ ಆಗಿ ಹೋಗಿರುತ್ತೆ, ಹೇರ್ ಕೊಟ್ಟು ಪೂರ್ತಿ ದೇಹ ಒರಟಾಗಿ ಹೋಗಿರುತ್ತೆ, ಚರ್ಮ ಮತ್ತೆ ಕೂದಲುಗಳೆಲ್ಲ ನೋಡಿದ್ರೆ ಪುಕ್ಕ ಹಾಕೋಣದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಸೊ ಆತರ ಪುಕ್ಕ ಹಾಕೊಂಡ್ಬಿಟ್ಟಿರುತ್ತೆ. ಸೊ ಏನಕ್ಕೆ ಅಂದ್ರೆ ಅದರಲ್ಲಿ ಮಿನರಲ್ಗಳು ಕೊರತೆ ಇರುತ್ತೆ. ಸೊ ಈ ತಂತ್ರಜ್ಞಾನ ಏನ್ ಮಾಡುತ್ತೆ ಅಂತಂದ್ರೆ, ಆ ಫೋಟೋ ಮೇಲೆ ಅನಲೈಸ್ ಮಾಡಿ ಅದನ್ನ ವಿಶ್ಲೇಷಿಸಿ ಅದಕ್ಕೆ ರೆಕಮೆಂಡೇಶನ್ಸ್ ನ ಕೊಡುತ್ತೆ. ನೋಡು, ನಿನ್ನ ಹಸುನಲ್ಲಿ ಮಿನರಲ್ ನ ಕೊರತೆ ಇದೆ, ನೀನು ಡಿವರ್ಮಿಂಗ್ ನ ಮಾಡಿಲ್ಲ, ಜಂತುನಾಶಕ ಔಷಧಿನ ಹಾಕಿಲ್ಲ, ನೀನು ಹಾಕಿಸ್ಕೋ ಅಂತ ಹೇಳಿ ಎಷ್ಟು ಹಾಕೋಬೇಕು, ಏನ್ ಹಾಕೋಬೇಕು, ಹತ್ತಿರದ ಪಶುವೈದ್ಯರನ್ನ ಸಂಪರ್ಕ ಮಾಡು ಅನ್ನಕ್ಕಂತ ಒಂದು ಮಾಹಿತಿನ ಕೊಡುತ್ತೆ. ಯಾಕಂದ್ರೆ ಎಷ್ಟೋ ಸತಿ ನಮ್ಗೆ ಏನಾಗುತ್ತೆ, ಪಶುವೈದ್ಯರು ನಮ್ಗೆ ಸಿಗೋದಿಲ್ಲ ನಮ್ಮ ಟೈಮ್ಗೆ. ನೀವು ಆ ಫೋಟೋನ ಅಪ್ಲೋಡ್ ಮಾಡಿ ನೀವು ಒಂದು ಮಾಹಿತಿನ ತಗೋಬಹುದು. ಸೊ ಈ ರೀತಿ AI ಅಂತಕ್ಕಂಥದ್ದು ಎಲ್ಲಾ ರೀತಿ ಆಲ್ರೆಡಿ ಹೈನುಗಾರಿಕೆಯಲ್ಲಿ ಅದರ ಒಂದು ಬೇರೂರಿದೆ, ನಾವು ಬಳಸ್ಬೇಕಷ್ಟೇ. ಎಷ್ಟೋ ಜನ ನಾವು ಅದನ್ನ ಬಳಕೆಯಲ್ಲಿ ನಾವು ಹಿಂದೆ ಉಳಿತಾ ಇದೀವಿ ಅಂತ ನನ್ಗನ್ಸುತ್ತೆ. ಒಂದು AI ನ ಬಳಸೋದು, AI-ಗಿಂತ ಮುಂಚೆ ಕೆಲವೊಂದು ಸಣ್ಣ ಪುಟ್ಟ ತಂತ್ರಜ್ಞಾನಗಳನ್ನ ನಾವು ಬಳಸೋದ್ ಕಲಿಬೇಕು. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಹಸುಗಳನ್ನ ನಾವು ಕಟ್ಟಿ ಸಾಕೋ ಪದ್ಧತಿಲೇ ನಾವು ಮುಳುಗೋಗಿದ್ದೀವಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಈಗ ನಾವು 1000 ಹಸುನ ಸಾಕ್ಬೇಕಂದ್ರೆ ಒಂದು 10 ಜನ ಸೀಮಿತವಾಗಿ ಅಷ್ಟೇ ಜನದಲ್ಲಿ ಒಂದು 1000 ಹಸುಗಳನ್ನ ಮಾಡ್ತಾ ಇದ್ವಿ. ನಾವೇನಾದ್ರೂ ಅದನ್ನ ಮೂಗ್ದಾರ ಹಾಕಿ ಒಂದತ್ರ ನಾವು ಕಟ್ಬಿಟ್ಟಿದ್ವಿ ಅಂದ್ರೆ ಹಸುಗಳನ್ನ, ನೀವೇ ಯೋಚನೆ ಮಾಡಿ, ನೀರು ಕುಡ್ಸಕ್ ನಾನು 1000 ಹಸುನ ಬಿಚ್ಚಬೇಕಂದ್ರೆ ಎಷ್ಟು ಜನ ಬೇಕು? 1000 ಹಸುನ ಹಾಲು ಕರಿಬೇಕಂದ್ರೆ ಎಷ್ಟು ಜನ ಬೇಕು? ಸೊ ಈ ರೀತಿ ಎಲ್ಲ ಲೇಬರ್, ಸಿಕ್ಕಾಪಟ್ಟೆ ಲೇಬರ್ ಆಗೋದು. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಮುಂಚೆ ಗೋಮಾಳಕ್ಕೆಲ್ಲ ನಾವು ಹಸುಗಳನ್ನ ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಸಾಕು 100 ಹಸುನ ಮೇಂಟೈನ್ ಮಾಡ್ಕೊಂಡ್ ಬರೋನು, ಕರ್ಕೊಂಡು ಅವನಿಗೆ ದಾರಿ ಗೊತ್ತಿರ್ತಿತ್ತು ಎಲ್ಲ. ಸೊ ಅದೇ ರೀತಿ ನಾವೇನ್ ಮಾಡ್ಬಿಟ್ಟಿದೀವಿ ಇವತ್ತು, ತಗೊಬಂದು ಕಟ್ ಹಾಕ್ಬಿಟ್ಟು ಒಂದು ಕೋಣೆ ಕಟ್ಬಿಟ್ಟು ಅದ್ರ ಒಳಗಡೆ ಹೋದ್ರೆ ನಮಗೆ ಸ್ಮೆಲ್ಲು, ಯಾಕಂದ್ರೆ ಪೂರ್ತಿ ಒಳಗಡೆ ಸೇರ್ಕೊಂಡಿರುತ್ತೆ, ನಮ್ಗೊಂದು ಅಮೋನಿಯಾ ಸ್ಮೆಲ್ ಬಂದ್ಬಿಡುತ್ತೆ. ಸೊ ನೀವು ಅದೇ ಹಸುನ ಫ್ರೀ ಆಗಿ, ಅಂದ್ರೆ ಅದಕ್ಕೆ ಗೋಡೆಗಳು ಇರಬಾರ್ದು, ನಿರ್ಮಿಸ್ಕೊಂತಹ ಕೊಟ್ಟಿಗೆ ಹೆಂಗಿರ್ಬೇಕಪ್ಪ ಅಂದ್ರೆ 10 ಹಸು ಇರ್ಲಿ, ನಾವು ಮಾಡ್ಬೋದು ಅದನ್ನ. ಸೊ ಮೂಗ್ದಾರನ ತೆಗಿಬೇಕು, ಅದನ್ನ ಫ್ರೀಯಾಗಿ ಬಿಡಬೇಕು, ಮುಂದೆ ಒಂದು ಗೊಂತಿರಬೇಕು, ಅದು ಯಾವಾಗ ಬೇಕಾದ್ರೂ ಹೋಗಿ ಮೇವು ತಿನ್ಬೋದು, ನಿಲ್ಲೋದಕ್ಕೆ ಒಂದು ಕಾಂಕ್ರೀಟ್ ಜಾಗ ಇರಬೇಕು, ಅದಾದ ತಕ್ಷಣ ನೀರು ಕುಡಿಲಿಕ್ಕೆ ನೀರಿನ ತೊಟ್ಟಿಲ್ ನೀರನ್ನ ತುಂಬಿಸಿರ್ಬೇಕು, ದಿನಕ್ಕೆ ಒಂದ್ಸತಿ ಕ್ಲೀನಿಂಗ್ ಮಾಡಿ ಹಸು ಫ್ರೀಯಾಗಿ ಓಡಾಡ್ಲಿಕ್ಕೆ ಒಂದು 40 ಅಡಿ ಜಾಗನ ಮಣ್ಣು ಸಮೇತ ಬಿಟ್ರೆ, ಸೊ ಆ ಮಣ್ಣಲ್ಲಿ ಏನಾಗುತ್ತೆ, ಮೆದುವಾಗಿರುತ್ತೆ. ಸೊ 400-500 kg ತೂಕ ಅಂದಾಗ ಹಸು ಮೊಣಕಾಲೂರಿ ಎದ್ದೇಳ್ಬೇಕು ಅಂತಂದ್ರೆ, ನೀವು ಕಾಂಕ್ರೀಟ್ ಫ್ಲೋರ್ ಮೇಲೆ ಮೊಣಕಾಲೂರಿ ಎದ್ದೇಳ್ತಂತಂದ್ರೆ ಇಲ್ಲೆಲ್ಲ ಮೊಣಕಾಲಲ್ಲಿ ಗಾಯ ಆಗುತ್ತೆ. ಗಾಯ ಆಯ್ತು ಅಂದ್ರೆ ಹಾಲಿನ ಇಳುವರಿ ಕಮ್ಮಿ.
ಆಮೇಲೆ ಕಟ್ಟಿದ್ವಿ. ಸೊ ಸಗಣಿ ಮೇಲೆ ಮಲ್ಕತ್ತು ಅಂತಂದರೆ ಕೆಚ್ಚಲು ಏನಾಗುತ್ತೆ, ಅದು ಪ್ರೆಷರ್ಗೆ ಟೀಟ್ ಓಪನ್ ಆಗುತ್ತೆ, ಏನೋ ತೊಟ್ಟಲ್ಲಿರ್ತಕ್ಕಂಥ ರಂಧ್ರ ಓಪನ್ ಆಗುತ್ತೆ, ಅಲ್ಲಿರ್ತಕ್ಕಂಥ ರೋಗಾಣುಗಳು ಒಳಗಡೆ ಹೋಗುತ್ತೆ. ಬಾವು, ಯಾರು ಹಸು ಕಟ್ಟಿದ್ದಾರೆ ದಿನ ಕೇಳಿ ಅವ್ರಿಗೆ ಬಾವಾಗಿದೆ. ನಮ್ಮಲ್ಲಿ ಈಗ ನಾವು 1000 ಹಸು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸುಮಾರು ಒಂದು 500 ಹಸುಗಳು ಹಾಲು ಕರಿತಕ್ಕಂಥ ಹಸುಗಳಿದೆ. ನಮ್ಮ ಹಸುಗಳಲ್ಲಿ ಎಷ್ಟಪ್ಪ ಬಾವು ಅಂತಂದ್ರೆ 6 ತಿಂಗಳಲ್ಲಿ ನೋಡಿದ್ರೆ 4ರಿಂದ 5 ಅನಿಮಲಲ್ಲಿ ಬಾವಾಗಿರ್ಬೋದು ಅಷ್ಟೇ. ಯಾಕೆ ಅಂತಂದ್ರೆ ಹಸುಗೆ ನಾವು ಫ್ರೀಡಮ್ ಕೊಟ್ರೆ, ಹಸುಗೆ ನಾವು ಒಣವಾಗಿರ್ತಕ್ಕಂತಹ ಒಂದು ಪೆಡಾಕ್ನಂತಹ ಸ್ಪೇಸ್ ಕೊಟ್ರೆ ಅದು ತಂತಾನೆ ಹೋಗಿ ಒಣಗಿರ್ತಕ್ಕಂಥ ಜಾಗದಲ್ಲಿ ಮಲಗುತ್ತೆ, ಆಮೇಲೆ ಮೇವು ತಿನ್ನುತ್ತೆ. ಅದಕ್ಕೂ ಗೊತ್ತು, ಯಾವುದೇ ಪ್ರಾಣಿ ತನ್ನ ಮಲದ ಮೇಲೆ ಮಲಗಬೇಕು ಅನ್ನೋ ಆಸೆ ಯಾವುದಕ್ಕೂ ಇರಲ್ಲ. ಅನಿವಾರ್ಯ, 2 ಕಡೆ ಮೂಗ್ದಾರ ಹಾಕಿ ಕಟ್ಟಿದಾಗ ಅದಕ್ಕೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಮಲಗಲೇಬೇಕು. ಮಲಗ್ತು, ಕೆಚ್ಚಲು ಬಾವು ಆಯಿತು, ಎಲ್ಲ ಸಮಸ್ಯೆಗಳು ಶುರು ಆಯಿತು. ಸೊ ಕೆಚ್ಚಲು ಬಾವು ಆಯ್ತು ಅಂದರೆ ಹಾಲಿನ ಇಳುವರಿ ಕಡಿಮೆ, ಮತ್ತು ಅದು ಟ್ರೀಟ್ಮೆಂಟ್ ಕಾಸ್ಟು, ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ ಕಾಸ್ಟು ರೈತನಿಗೆ ಲಾಸ್ ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಫಸ್ಟು ಈ ತಂತ್ರಜ್ಞಾನ ಅದಕ್ಕಿಂತ ಇದೆಲ್ಲರಿಗೂ ಗೊತ್ತಿದೆ. ಸೊ ನಾವು ಒಂದ್ಸತಿ ಆಲೋಚನೆ ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಇದೇನು ದೊಡ್ಡ ತಂತ್ರಜ್ಞಾನ ಏನಲ್ಲ. ಸೊ ಈ ನಿಟ್ಟಿನಲ್ಲಿ ಮಿಲ್ಕ್ ರಶ್ ಸಂಸ್ಥೆ ಏನು ಮಾಡ್ತಾ ಇದೆ, ಹಾಸನ ಜಿಲ್ಲೆಯ ಸುತ್ತಮುತ್ತ ಯಾರು ಈ ರೀತಿ ಆಸಕ್ತಿ ಇರತಕ್ಕಂಥ ರೈತರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಯಾವ ರೀತಿ ಹಸು ಸಾಕಾಣಿಕೆನ ಮೂಗ್ದಾರಿ ರಹಿತವಾಗಿ ಪೆಡಾಕ್ ಪದ್ಧತಿಯಲ್ಲಿ ಹಸು ಸಾಕಾಣಿಕೆ ಹೆಂಗೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಆಹಾರನ ಕೊಡಬೇಕು, ಆಮೇಲೆ ನಮ್ಮ ರೈತರಿಗೆ ಟೆಕ್ನಾಲಜಿ ಯಾರಿಗಾದ್ರೂ ಬೇಕು, ಈಗ ನಾವು ಸ್ಕ್ರೇಪರ್ ಹಾಕ್ಕೊಂಡು ನಾವು ಸಗಣಿನ ಬಟನ್ ಪ್ರೆಸ್ಸಲ್ಲಿ ನಾವು ಮಾಡ್ಕೋತೀವಿ, ನಾವು ಅದಕ್ಕೆ ತಾಂತ್ರಿಕ ಸಲಹೆನ ನೀಡ್ತಾ ಇದ್ದೀವಿ. ನಮ್ಮ ಟೀಮ್ ಅಲ್ಲಿ ಹೋಗಿ ನಿಂತ್ಕೊಂಡು ಅವನಿಗೆ ಶೆಡ್ ಹೆಂಗೆ ಡಿಸೈನ್ ಮಾಡಬೇಕು, ಆಮೇಲೆ ಯಾವ ರೀತಿ ಹಸುನ ಕೊಂಡ್ಕೊಂಡ್ಬರ್ಬೇಕು ರೈತ. ನಾನು ಆಗ್ಲೇ ಹೇಳ್ದಂಗೆ ಈಗ ಒಂದು ಮೊಲೆ ಬ್ಲಾಕ್ ಆಗೋಗಿರುತ್ತೆ ಅಥವಾ ಒಳಗಡೆನೆ ಕರು ಸತ್ತೋಗಿರುತ್ತೆ, ಈ ಥರದ ಹಸುಗಳನ್ನ ಕೊಂಡ್ಕೊಂಡ್ಬಂದು ನಾವೇನು ಮಾಡ್ತಿದ್ವಿ, ನಮ್ಮ ಮನೇಲಿ ಬಂದು ಹಸು ಸಾಯ್ತಾ ಇದೆ. ಸೊ ಈ ರೀತಿ ನಾವು ಲಾಸಸ್ಸನ್ನು ಅನುಭವಿಸ್ತಾ ಇದ್ದೀವಿ. ಸೊ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಹೆಂಗೆ ಅಂತೇಳಿ ಈ ಮಿಲ್ಕ್ ರಶ್ ಸಂಸ್ಥೆ ಅಂತಕ್ಕಂಥ ನಾನು ಹೇಳಿದ್ನಲ್ಲ, 1,000 ಹಸು ಅದನ್ನ ನಾವು ಒಂದು ಪ್ರಯೋಗದ ಶಾಲೆ ಥರ ನಾವು ಅದನ್ನ ನೋಡ್ತಾ ಇದ್ದೀವಿ. ಅದೊಂದು ರಿಸರ್ಚ್ ಫಾರ್ಮ್. ಅಲ್ಲಿ ಆಗ್ತಕ್ಕಂತಹ ಎಲ್ಲ ಬದಲಾವಣೆಗಳನ್ನ ಅಲ್ಲಿಗೆ ಸೀಮಿತ ಮಾಡದೆ ಅದನ್ನ ನಮ್ಮ ರೈತರು ಸಹ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಮಿಲ್ಕ್ ರಶ್ ಅಂತಕ್ಕಂಥ ಸಂಸ್ಥೆ ಬಂದಿದೆ, ಹಾಸನ ಜಿಲ್ಲೆಯಲ್ಲಿದೆ. ಸೊ ಯಾವುದೇ ರೈತರು ಸಹ ನಮ್ಮ ವೆಬ್ಸೈಟ್ ಇದೆ, ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದೆ. ಸೊ ನೀವು ಅಪ್ರೋಚ್ ಮಾಡ್ಬೋದು. ಇನ್ನೊಂದು ಏನು ಮಾಡ್ತಿದ್ದೀವಿ, ಅವರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನು ಸಹ ನೀಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ಹಾಲಿಗೆ ಒಳ್ಳೆ ಬೆಲೆ ಬೇಕು. ರೈತ ಇಷ್ಟೆಲ್ಲ ಅವನು ಫ್ರೀಯಾಗಿ ಹಸು ಸಾಕಾಣಿಕೆ ಮಾಡ್ತಾ ಇದ್ದಾನಂದ್ರೆ ನಾವೇನಪ್ಪ ಮಾಡಿದ್ದೀವಿ ಅಂತಂದ್ರೆ, ಹಸು ಸಾಕಾಣಿಕೆ ಮಾಡ್ಬೇಕಾದ್ರೆ ಅವನು ಏನಾದರೂ ಮೂಗ್ದಾರ ಹಾಕ್ತಲೇ ಫ್ರೀಯಾಗಿ ಬಿಟ್ಟಿದ್ದಾನ, ಪ್ರತಿ ಲೀಟ್ರಿಗೆ 20 ಪೈಸಾ ಎಕ್ಸ್ಟ್ರಾ ಇನ್ಸೆಂಟಿವ್. ಹಸುವಿಗೆ ಮಿಲ್ಕಿಂಗ್ ಮಷಿನ್ ಮುಖಾಂತರನೇ ಹಾಲನ್ನು ಕರಿತಾ ಇದ್ದಾನ, ಪ್ರತಿ ಲೀಟ್ರಿಗೆ 20 ಪೈಸಾ. ಈ ರೀತಿ 2 ರೂಪಾಯಿವರೆಗೂ ಅಡಿಷ್ನಲ್ ಇನ್ಸೆಂಟಿವ್ಸ್ನ ಕೊಡ್ತಾ ಇದ್ದೀವಿ. ಕರು ಸಾಕಾಣಿಕೆ ಮಾಡಿದ್ರೆ, ಮೇವನ್ನ ಬೆಳ್ಕೊಂಡ್ರೆ ಪ್ರತಿಯೊಂದಕ್ಕೂ ಇನ್ಸೆಂಟಿವ್ಸ್ನ ಕೊಟ್ಟು ಸೊ ನಾವು ಈ ರೀತಿ ಒಂದು ಫಾರ್ಮಿಂಗ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಟೆಕ್ನಾಲಜಿನೂ ಸಹ ಬಂದಿದೆ. ಅವರ ಎಲ್ಲ ಪ್ರತಿಯೊಂದು ಹಸುವಿನ ಡೇಟಾವನ್ನು ಒಂದು ಅಪ್ಲಿಕೇಶನಲ್ಲಿ ಹಾಕ್ತೀವಿ. ಆ ಹಸು ಇನ್ನೊಂದು ವಾರದಲ್ಲಿ ಕರು ಹಾಕುತ್ತೆ ಅಂದರೆ ಒಂದು ಅಲರ್ಟ್ ಹೋಗುತ್ತೆ, ಇನ್ನೊಂದು ವಾರದಲ್ಲಿ ಅದಕ್ಕೆ ಹೀಟಿಗೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಅಲರ್ಟ್ ಹೋಗುತ್ತೆ ರೈತನಿಗೆ, ನೋಡಪ್ಪ ಇದು ನಾಳೆ ನಾಡದಲ್ಲಿ ಹೀಟಿಗೆ ಬರ್ಬೋದು, ಚೆಕ್ ಮಾಡ್ಕೋ. ಆಮೇಲೆ ಗಬ್ಬ ಯಾವಾಗ ಚೆಕ್ ಮಾಡ್ಕೋಬೇಕು ಅದಕ್ಕೊಂದು ಅಲರ್ಟ್ ಹೋಗುತ್ತೆ. ಸೊ ಈ ರೀತಿ ಎಲ್ಲ ಒಂದು ಮಾಹಿತಿಯನ್ನ ಅವ್ರಿಗೂ ಸಹ ಅದನ್ನ ನಾವು ಕೊಟ್ಟಿದ್ದೀವಿ. ರೈತನಾದವನು ಆ್ಯಪಲ್ಲಿ ಹೋಗ್ಬಿಟ್ಟು ನೋಡ್ಕೋಬಹುದು, ನನ್ನಲ್ಲಿ ಎಷ್ಟು ಹಸು ಇದೆ, ಎಷ್ಟು ಪ್ರೆಗ್ನೆಂಟ್ ಇದೆ, ಎಷ್ಟು ಹಾಲು ಕರಿತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನ ಸಹ ರೈತ ನೋಡ್ಕೋಬಹುದು. ಆ ನಿಟ್ಟಿನಲ್ಲಿ ಮಿಲ್ಕ್ ರಶ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸೊ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು, ಈ ಟೆಕ್ನಾಲಜಿಯನ್ನ ನಾವು ಹೆದರ್ಕೊಳ್ಳೋದಕ್ಕಿಂತ ನಾವು ಅದನ್ನ ಬಳಸೋದನ್ನ ಕಲಿಬೇಕು. ಬಳಸಿದ್ರೆ ಸ್ಮಾರ್ಟ್ ಫಾರ್ಮಿಂಗ್ ಆಗ್ತೀವಿ. ನಾವು ಹೆದರ್ಕೊಂಡು ಕೂತ್ಕೊಂಡ್ವಿ ಅಂತಂದ್ರೆ, ಕೋವಿಡ್ ಟೈಮಲ್ಲಿ ನಾವು ಹೇಳ್ತಾ ಇದ್ವಲ್ಲ, ಮುನ್ನೆಚ್ಚರಿಕೆ ಕ್ರಮನ ನಾವು ಇದು ಮಾಡಬೇಕು ಬಿಟ್ರೆ ಅಲ್ಲಿ ನಾವು ಹೆದರ್ಕೊಂತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಎಐನ ಬಳಕೆ ಮಾಡೋದನ್ನ ಕಲೀರಿ. ರೈತನಾಗಿ ನಾನು ಹೆಂಗೆ ಎಐನ ಬಳಸಿ ಸಕ್ಸಸ್ ಆಗ್ಬಹುದು ಅನ್ನೋದನ್ನ ಕಲೀರಿ. ಸೊ ಎಲ್ಲ ರೈತ ಬಾಂಧವರಿಗೆ, ಸ್ಪೆಷಲಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯಲ್ಲಿ ಇದರ ಮಹತ್ವ ತುಂಬಾನೇ ಇದೆ. ಇದು ರೈತನಿಗೆ ಲಾಭ ಆಗುತ್ತೆ ಅಂತ ಹೇಳಿ ಈ ಮೂಲಕ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಪಶುಸಂಗೋಪನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿನ ಅನುಭವ ಜೊತೆಗೆ ಜಾನುವಾರುಗಳನ್ನು ಯಾವ ರೀತಿ ಸಾಕಬೇಕು, ಅದರಲ್ಲಿ ನಾವು ಯಾವ ರೀತಿ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಕುರಿತಂತೆ ಬಹಳ ಸುದೀರ್ಘವಾಗಿ ವಿಚಾರಗಳನ್ನು ಹಂಚಿಕೊಂಡಂತಹ ಮಿಲ್ಕ್ ರಶ್ ಫಾರ್ಮ್ಸ್ನ ಡಾಕ್ಟರ್ ಸಾದತ್ ಪಾಷಾ ಅವರಿಗೆ ಧನ್ಯವಾದಗಳು. ಈ ಕೃಷಿಕರ ನಿರೀಕ್ಷೆ ಏನು, ಎಐಗೆ ಸಂಬಂಧಪಟ್ಟ ಹಾಗೆ ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಹೇಗೆ ಬಳಕೆ ಮಾಡಬೇಕು ಅನ್ನೋ ಅಂಥದ್ದಿದೆ. ಕೃಷಿಕರಿಗೆ ಏನು ಗೊತ್ತಿದೆ ಎಐ ಬಗ್ಗೆ ಅನ್ನುವಂಥದ್ದನ್ನು ಕೃಷಿಕರ ಒಂದು ಸೈಡಿಂದನೂ ಕೂಡ ಮಾತಾಡಿಸ್ಬೇಕು ಅಂಥೇಳಿ ನಾನು ಯೋಜನೆಯನ್ನು ಮಾಡಿ ಒಬ್ಬರು ಕೃಷಿಕರನ್ನು ಕರೆಯೋಣ ಅಂಥೇಳಿ ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಹೊಳೆದಿದ್ದು ನಮ್ಮ ಹೊಂಕರಹಳ್ಳಿಯ ಧರ್ಮಣ್ಣ ಅವರು ತುಂಬ ಒಳ್ಳೆಯ ಪ್ರಗತಿಪರ ಕೃಷಿಕರು. ಅವರೊಬ್ಬರೇ ಒಳ್ಳೆಯ ಪ್ರಗತಿಪರ ಕೃಷಿಕರಲ್ಲ, ಒಂದು ವರ್ಷದಲ್ಲಿ ಒಂದು 200ರಿಂದ 300 ಜನನ ಪ್ರಗತಿಪರ ಕೃಷಿಕರು ಅವ್ರ ಥರನೇ ಮಾಡ್ತಾ ಇದ್ದಾರೆ. ಅವರು ಈ ಥರದೊಂದು ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಆ ಥರದ ಮನಸ್ಸು ಕೂಡ ಎಲ್ರಿಗೂ ಕೂಡ ಇರೋದಿಲ್ಲ. ಕೃಷಿಯಲ್ಲಿ ಎಂತೆಂಥ ಒಳ್ಳೆಯ ಪ್ರಯೋಗಗಳನ್ನು ಮಾಡಿದ್ದಾರೆ ಅಂತ ಅಂದರೆ,
ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲೂ ಆಗದಂಥ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾವಿವತ್ತು ಕಾಫಿ ತೋಟ ಎಲ್ಲೆಲ್ಲಿದ್ದಾವ ಪ್ರದೇಶಕ್ಕೆ ಹೋದರೆ 2-2.5 ಅಡಿ, ಹೆಚ್ಚು ಅಂದ್ರೆ 3 ಅಡಿ ಗಿಡಗಳನ್ನು ನೋಡ್ತೀವಿ. ಅವ್ರ ತೋಟದಲ್ಲಿ 12-12.5 ಅಡಿಯಷ್ಟು ಗಿಡಗಳು ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಎಷ್ಟು ಹೆಚ್ಚು ಇಳುವರಿಯನ್ನು ತೆಗಿತಾ ಇದ್ದಾರೆ ಅಂತ ಅಂದರೆ ಆ ಒಂದು ತಂತ್ರಜ್ಞಾನವನ್ನು ಅವರೇ ಸಂಶೋಧನೆ ಮಾಡ್ಕೊಂಡು ಅವರೇ ಮಾಡ್ತಿದ್ದಾರೆ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಇವತ್ತು CCRIಯಿಂದ ಬರ್ತಾರೆ, ಮತ್ತು ಕಾಫಿ ಬೋರ್ಡಿಂದಲೂ ಕೂಡ ಬರ್ತಾ ಇದ್ದಾರೆ, ಪ್ರಗತಿಪರ ಕೃಷಿಕರು ಕೂಡ ಬರ್ತಾ ಇದ್ದಾರೆ. ಅಷ್ಟು ಒಳ್ಳೆಯ ಕೃಷಿಕರು ಅವರು ಈಗ AI ಸಂಬಂಧಪಟ್ಟ ಹಾಗೆ ಅವರ ನಿರೀಕ್ಷೆಗಳು ಏನಿದ್ದಾವೆ ಅನ್ನುವಂಥದ್ದನ್ನು ಅವರು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ಕೃಷಿಕ. ಇವತ್ತು ಒಂದು ವಿಶೇಷವಾದ ದಿನ, ನಮ್ಮ ಕೃಷಿ ವಲಯಕ್ಕೆ ಒಂದು ವಿಶೇಷವಾದ ದಿನ ಅಂತಲೇ. AI ನಾವು ಕೇಳ್ಪಟ್ಟಿದ್ದೀವಿ ಹಲವಾರು ವರ್ಷದಿಂದ, ಬಟ್ ಅದನ್ನು ಹೇಗೆ ಅಳವಡಿಸ್ಕೋಬೇಕು, ಅದನ್ನು ನಾವು ಕೃಷಿನಲ್ಲಿ ಹೇಗೆ ನಾವು ರಿಸೀವ್ ಮಾಡ್ಕೋಬೇಕು ಅನ್ನೋದು ನಮಗೆ ಇನ್ನೂ ಮಾರ್ಗದರ್ಶನ ಇಲ್ಲ ಸರಿಯಾಗಿ. ಕಿರಣ್ ಸರ್ ಅಂತವರು ಈಗ ನಮಗೆ ಸಿಕ್ಕಿದ್ದಾರೆ. ಅವರನ್ನು ನಾವು ನಿರಂತರವಾಗಿ ಇನ್ನು ಬೆನ್ನತ್ತಬೇಕಾಗಿದೆ. ವಿಚಾರಗಳನ್ನು ಅಳವಡಿಸ್ಕೊಂಡು ಕೃಷಿನಲ್ಲಿ ಇನ್ನೂ ಹೆಚ್ಚೆಚ್ಚು ಆವಿಷ್ಕಾರಗಳು ನಡೀತಾ ಇದೆ. ಕಾಫಿ ಬೋರ್ಡ್ ವಿಜ್ಞಾನಿಗಳು ಎಲ್ಲರಿಂದನೂ ನಾವು ಕಲಿತಾ ಇದ್ದೀವಿ ಪ್ರತಿದಿನ. ಹಾಗೆಯೇ ಹಲವಾರು ಬೆಳೆಗಾರರಿಂದನೂ ವಿಶೇಷವಾದ ಒಂದು ಬೆಳೆ ಬಗ್ಗೆ ನಾವು ತಿಳ್ಕೊಂಡು ಕೆಲಸಗಳನ್ನು ಹಂಚಿಕೊಂಡು ಕೆಲಸ ಮಾಡಿ ಒಂದು ಪ್ರಗತಿ ಹೊಂದ್ತಾ ಇರೋವಂಥ ಸಂದರ್ಭದಲ್ಲಿ AI ಅನ್ನೋದು ಒಂದು ಕೃಷಿನಲ್ಲಿ ನನಗಂತೂ ಭಾಳ ದೊಡ್ಡ ನಿರೀಕ್ಷೆ ಇದೆ. ಅದನ್ನು ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಸ್ವಾಗತ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ, ಉತ್ಸುಕನಾಗಿದ್ದೀನಿ. ಹೇಗೆ ನಾವು ಅದನ್ನು ಅಳವಡಿಸ್ಕೊಂಡು ನಾವು ಅಭಿವೃದ್ಧಿ ಹೊಂದಬೇಕು ಅನ್ನೋದ್ರ ಬಗ್ಗೆ ನಾನು ಉತ್ಸುಕನಾಗಿದ್ದೀನಿ. ಆ ಸಣ್ಣ ಪುಟ್ಟದನ್ನು ಅದರಲ್ಲಿ ನಾವು ಅಳವಡಿಸ್ಕೊತಾ ಇದ್ದೀವಿ. ಈಗ ನನ್ನ ಮಗ ಬಂದಿದ್ದಾನೆ, ಅವನು ಲ್ಯಾಪ್ಟಾಪ್ ಇಟ್ಕೊಂಡೆ ಈಗ ತೋಟಕ್ಕೆ ಹೋಗ್ತಾನೆ. ಈಗ ಎಲ್ಲ ವೈಟ್ ಕಾಲರ್ ಜಾಬು, ಲ್ಯಾಪ್ಟಾಪ್ ಇಟ್ಕೊಂಡು ಆಫೀಸ್ಗಳಿಗೆ ಹೋಗೋ ಅಂತ ಇದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ನಮ್ಮ ಹೊಲೆಗದ್ದೆಗಳಿಗೆ, ತೋಟಕ್ಕೆ ಹೋಗೋ ಅಂಥ ಸಂದರ್ಭ, ಒಂದು ಅವಕಾಶ ಒದಗಿ ಬಂದಿದೆ ಈಗ. ಮತ್ತು ನಾವಲ್ಲಿ ಸಣ್ಣ ಪುಟ್ಟ ತಪ್ಪು, ಒಂದು ಅಂದಾಜಿನ ಪ್ರಕಾರ ನಾವು ಕೆಲಸಗಳನ್ನು, ಔಷಧಿ ಗೊಬ್ಬರ ಕೊಡೋ ಅಂಥದ್ದು, ವಿಜ್ಞಾನಿಗಳು ಏನು ಹೇಳಿದ್ದಾರೆ ಅದನ್ನು ಮಾಡೋದಂಥದ್ದು ಮಾಡ್ತಾಯಿದ್ವಿ. ನಿಖರವಾಗಿ ನಮಗೆ ಯಾವ ಡಿಸೀಸ್ ಇದೆ, ಯಾವಾಗ ಬರುತ್ತೆ, ಅದಕ್ಕೆ ಏನು ರೆಮಿಡಿ ಅನ್ನೋದನ್ನು ನಾವು ಇನ್ನು ನನ್ನ ಪ್ರಕಾರ ಇದನ್ನು ಅಳವಡಿಸ್ಕೊಂಡಾಗ ನಾವು ಈಸಿಯಾಗಿ ತಿಳ್ಕೊಂಡು ಅರ್ಧಕ್ಕರ್ಧ ನಾವು ಆ ಬೆಳೆನ ನಷ್ಟ ಮಾಡ್ಕೋತೀವಿ. ರೋಗ ಬಂದಾಗ ಆ ಉಲ್ಬಣ ಆಗೋಕ್ಕೆ ಮುಂಚೆಗೇ ಪ್ರಾರಂಭಿಕ ಹಂತದಲ್ಲೇ ನಮಗೆ ಅದನ್ನು ಗುರುತಿಸಿದ್ರೆ ನಾವು ಆ ಬೆಳೆನ ಕಾಪಾಡ್ಕೋಬೋದು, ಆ ಗಿಡನ ಕಾಪಾಡ್ಕೋಬೋದು. ಹಾಗಾಗಿ ನಾನೊಬ್ಬ ಕೃಷಿಕನಾಗಿ ನಾನು ಏನು ನಿರೀಕ್ಷೆ ಮಾಡ್ತಾಯಿದ್ದೀನಿ ಅಂತಂದರೆ, ತಕ್ಷಣಕ್ಕೆ ನಮಗೆ ಒಂದು ಮೊಬೈಲ್ ಮುಖಾಂತರನೇ ಒಂದು ಎಲೆದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದಾಗ ಅದು ಎಷ್ಟು ಆರೋಗ್ಯಕರವಾಗಿದೆ, ಅದು ನ್ಯೂಟ್ರಿಷನ್ ಕರೆಕ್ಟಾಗಿದೆಯಾ, ಇಂಬ್ಯಾಲೆನ್ಸ್ ಆಗಿದೆಯಾ, ಅಥವಾ ನಮಗೆ ಡಿಸೀಸ್ ಬರೋ ಹಂತದಲ್ಲಿದೆಯಾ, ಆರೋಗ್ಯಕರವಾಗಿದೆಯಾ, ಅದನ್ನು ಅಲ್ಲಿ ನಮಗೆ ಸ್ಥಳದಲ್ಲೇ ತಿಳಿಸೋ ಅಂಥ ಆ್ಯಪ್ಗಳನ್ನು ನಮಗೆ ಬೆಳೆಗಾರರಿಗೆ ಕೊಡಬೇಕಾಗಿದೆ. ಆ ಥರ ಮಾಡಿದಾಗ ನಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟನ್ನು ನಮಗೆ ಸರಿಯಾಗಿ ಮಾರ್ಗದರ್ಶನ ನಮ್ಮ ಇದರಲ್ಲೇ ನಮಗೆ ಸಿಕ್ಕಿದಾಗ ನಾವು ನಿರಾತಂಕವಾಗಿ ನಾವು ಕೆಲಸ ಮಾಡ್ಬೋದು. ಮತ್ತು ಹವಾಮಾನ ವೈಪರೀತ್ಯ, ಮುಂದಿನ ತಿಂಗಳು ಏನಾಗುತ್ತೆ ಅನ್ನೋದು ನಿಖರವಾಗಿ ನಮಗೆ ಸಿಗ್ತಾಯಿಲ್ಲ, ಒಂದು ಅಂದಾಜು ಪ್ರಕಾರ ಸಿಗ್ತಾ ಇದೆ ಈಗ. ಅದರಲ್ಲಿ ನಮಗೆ ಕಂಪ್ಲೀಟು ಏನಾಗುತ್ತೆ, ತಾಪಮಾನ ಎಷ್ಟು ಹೋಗುತ್ತೆ, ಈ ವರ್ಷ ಅತಿ ಹೆಚ್ಚು ಮಳೆ ಬರುತ್ತಾ ಅಥವಾ ಮಳೆ ಅಭಾವ ಆಗುತ್ತಾ ಅಂತ ಅಂದಾಗ ನಾವು ಅದಕ್ಕೆ ತಕ್ಕನಾಗ ಬೆಳೆನ ಡಿಸೈನ್ ಮಾಡ್ಕೋಬೋದು. ಕಡಿಮೆ ಮಳೆಯಲ್ಲಿ ಬೆಳೆಯೋಂಥ ಬೆಳೆಗಳು ಇದ್ದಾವೆ, ಅತಿ ಹೆಚ್ಚು ಸಹಿಸ್ಕೊಂಡು ಬೆಳೆಯೋಂಥ ಬೆಳೆಗಳು ಇದ್ದಾವೆ. ಅದನ್ನು ಪೂರ್ವ ನಿರ್ಧಾರಿತ ಮಾಡಿಕೊಂಡು ನಾವು ತಿಳ್ಕೊಂಡು ಆ ಬೆಳೆಗೆ ನಾವು ರೆಡಿ ಆಗ್ಬೋದು. ಮತ್ತು ಈ ಥರದಲ್ಲಿ ಎಲ್ಲಿ ಸಿಗುತ್ತೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತಾ, ಅಲ್ಲಿ ಸರ್ ಹೇಳ್ದಂಗೆ ತುಂಬ ಕನ್ಫ್ಯೂಸ್ ಆಗೋ ಅಂಥದ್ದು, ಎಲ್ಲರೂ ಅದು ಎಕ್ಸ್ಪರ್ಟ್ ಥರನೇ ವರ್ತನೆ ಮಾಡೋ ಅಂಥದ್ದು, ನಮಗೆ ಗೊಂದಲ ಸೃಷ್ಟಿ ಆಗುತ್ತೆ. ಅದಕ್ಕೆ ನನ್ನದೇನು ನಿರೀಕ್ಷೆ ಇದೆ ಅಂದರೆ, ಸರ್ಕಾರ ಮಟ್ಟದಲ್ಲಿ ಇದನ್ನು ತುಂಬ ದೊಡ್ಡ ಹೆಜ್ಜೆ ತಗೊಂಡು ತಾಲೂಕು ಮಟ್ಟದಲ್ಲಿ ಅದನ್ನು ಒಂದು ಕೇಂದ್ರನ ಸ್ಥಾಪನೆ ಮಾಡಬೇಕು. ಮಾಹಿತಿ ಕೇಂದ್ರ ಕೊಟ್ಟು ಅಲ್ಲಿ ಎಕ್ಸ್ಪರ್ಟ್ಗಳನ್ನು ಒಬ್ಬರಿಬ್ಬರಿಟ್ಟರೆ ಆಗೋದಿಲ್ಲ, ಒಂದಷ್ಟು ಸಿಬ್ಬಂದಿಗಳನ್ನು ಅಲ್ಲಿ ನೇಮಕ ಮಾಡಿ ಎಕ್ಸ್ಪರ್ಟ್ಗಳನ್ನು ಇಟ್ಟು ಅಲ್ಲಿ ಡಿಜಿಟಲ್ ಲೈಬ್ರರಿ ಥರ ಮಾಡಿ ಬೆಳೆಗಾರರಲ್ಲಿ ಹೋದರೆ ಒಂದು 50 ಜನ 100 ಜನ ಹೋಗಿ ಕೂತ್ಕೊಂಡು ಅದನ್ನು ಟ್ರೈನಿಂಗ್ ಕೊಟ್ಟು ನಮಗೆ ಆ ಮಾಹಿತಿನ ನಮ್ಮ ತಲೆಗೆ ವರ್ಗಾಯಿಸ್ಬೇಕು. ಅದನ್ನು ಹೇಗೆ ನಾವು ಮೊಬೈಲಲ್ಲಿ ಅದನ್ನು ಅಳವಡಿಸ್ಕೋಬೇಕು, ನಮ್ಮ ಹೊಲದಲ್ಲಿ ನಮ್ಮ ಮಣ್ಣು ಪರೀಕ್ಷೆನ ಹೇಗೆ ಮಾಡ್ಕೋಬೇಕು. ಭಾಳ ಒಂದು ಬೆಳೆ ಬೆಳಿಬೇಕು ಅಂತಂದಾಗ ಮಣ್ಣು, ಆ ಮಣ್ಣಿನಲ್ಲಿ ನ್ಯೂಟ್ರಿಷನ್ ಏರ್ಪೇರ್ ಆಗಿರುತ್ತೆ, ತುಂಬ ಯಾವುದಾರ ಒಂದು ನ್ಯೂಟ್ರಿಷನ್ ಹೆಚ್ಚಾಗಿರುತ್ತೆ ಅಥವಾ ಕೊರತೆ ಆಗಿರುತ್ತೆ. ಅದು ಈಗಲೂ ನನ್ನ ಪ್ರಕಾರ ಆಕ್ಯುರೇಟಾಗಿ ಬರ್ತಾ ಇಲ್ಲ. ನಾನು ಹಲವಾರು ಲ್ಯಾಬ್ಗಳಿಗೆ ಕಳಿಸಿದಾಗ ಬೇರೆ 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 ಥರ ರಿಪೋರ್ಟ್ಗಳು ಬರುತ್ತೆ, ನಮಗೆ ಯಾವ್ದು ನಂಬಬೇಕು ಅಂತಲೇ ಗೊತ್ತಾಗಲ್ಲ. ಈಗ ನಮಗೆ ಸೂಕ್ಷ್ಮ ಜೀವಿಗಳು
ಒಳ್ಳೆಯ ಜೀವಿಗಳ ಪ್ರಮಾಣ ಎಷ್ಟಿದೆ, ನನ್ನ ಮಣ್ಣು ಆರೋಗ್ಯಕರವಾಗಿದೆಯಾ ಅಥವಾ ಬೇಡದೇ ಇರೋಂಥ ಫಂಗಸ್ಗಳು ಜಾಸ್ತಿ ಇದಾವೆ. ಉದಾಹರಣೆಗೆ ಫೈಟೋಪ್ತರಾ ಮತ್ತು ಪಿಥಿಯಮ್, ಪಿಜೇರಿಯಮ್ ಈ ಥರದ್ದು ತುಂಬ ಏನಾದ್ರು ಕಂಟಾಮಿನೇಷನ್ ಆಗಿದೆಯಾ, ಆ ಥರದ್ದಿದ್ದಾಗ ನಾನು ಏನೇ ಪ್ರಯತ್ನ ಮಾಡಿದ್ರು ಒಂದು ರೋಗದಿಂದ ಮುಕ್ತವಾಗಿ ಆಗೋದಿಲ್ಲ ಬೆಳೆ ಬೆಳೆಯೋದಕ್ಕೆ. ಅದನ್ನು ಗುರುತಿಸ್ಕೊಂಡು ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದು ನಮಗೆ ಅಲ್ಲಿ ಸಿಕ್ಕಿದಾಗ ನಾವು ಒಂದು ಒಳ್ಳೆ ಲಾಭದಾಯಕವಾದ ಒಂದು ಕೃಷಿನ ಮಾಡ್ಬೋದು. ಮತ್ತು ಅಲ್ಲಿಂದ ಮುಂದಕ್ಕೆ ನಮಗೆ ಸ್ಕಿಲ್ಡ್ ಲೇಬರ್ಗಳು ಅಭಾವ ಆಗ್ತಾ ಇದೆ. ನಮ್ಮ ತೋಟಗಳಲ್ಲಿ ಏನಾಗುತ್ತೆ, ಸ್ಕಿಲ್ ಲೇಬರ್ ಸಿಗ್ತಾ ಇಲ್ಲ. ಅದರಲ್ಲಿ ಆ ಕೊರತೆ ಇರೋದ್ರಿಂದ ನೀಗ್ಸೋ ಅಂಥ ರೋಬೋಟಿಕ್ಗಳು ನಮಗೆ ಬೇಕಾಗುತ್ತೆ. ಅಲ್ಲಿ ನಮಗೆ ಎಲ್ಲ ಕೆಲಸಕ್ಕೂ ಅವೇ ಬೇಕು ಅಂತಲ್ಲ, ಒಂದಷ್ಟು 30% ಅಥವಾ 50% ತೆಗೆಸಿದ್ರೆ ಮಿಕ್ಕಿದ್ದನ್ನು ನಾವು ಬೇರೆ ನಾವೇ ಅಳವಡಿಸ್ಕೊಂಡು ಮಾಡ್ಕೋಬೋದು. ಒಂದು ಉದಾಹರಣೆ ಹಲವಾರು ದೇಶಗಳಲ್ಲಿ ಸರ್ ಆಗಿ ಹೇಳ್ದಂಗೆ ಇಸ್ರೇಲ್ ಮಾದರಿ ಅಂತ ಒಂದು ಬರುತ್ತೆ. ಭಾರತ ಮಾದರಿ ಅಂತೇಳಿ ನಾವು ಪ್ರೂವ್ ಮಾಡೋದಕ್ಕೆ ನಾವು ಬೇಗ ರೆಡಿ ಆಗಬೇಕು. ಹಾಗಾಗಿ ಏನಾಗುತ್ತೆ, ಹಲವಾರು ದೇಶದಲ್ಲಿ ಏನೋ ಅಳವಡಿಸ್ಕೊಂಡು 10 ವರ್ಷ ಆದಮೇಲೆ ನಮ್ಗಳಿಗೆ ರೀಚ್ ಆಗುತ್ತೆ. ಅದಕ್ಕೆ ಮಾಹಿತಿ ಕೊರತೆಗಳೇ ಕಾರಣ ಆಗುತ್ತೆ. ಇಲ್ಲಿ ಬೆಳೆಗಾರರು ಅಥವಾ ಏನು ಅಗ್ರಿಕಲ್ಚರಿಸ್ಟ್ ಏನಿದ್ದಾರೆ ಯಾರೂ ದಡ್ರಲ್ಲ. ಮಾಹಿತಿ ನಿಧಾನಕ್ಕೆ ಸಿಕ್ಕಿದಾಗ ನಮ್ಮದು ಪ್ರಗತಿ ಲೇಟ್ ಆಗುತ್ತೆ. ಹಾಗಾಗಿ ನಾನು ಬ್ರೆಜಿಲ್ಗೆ ಹೋದಾಗ ಒಂದು 4,500 ಎಕರೆ 60 ಜನ ಮಾತ್ರ ಅದನ್ನು ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾಯಿದ್ರು. ನಮಗಿಲ್ಲಿ ಎಕರೆಗೆ 1-2 ಜನ ಬೇಕಾಗುತ್ತೆ. ಹಾಗಾಗಿ ಆ ಥರದ್ದನ್ನು ಟೆಕ್ನಾಲಜಿಗಳನ್ನು ನಮಗೆ ಒದಗಿಸ್ಕೊಡ್ಬೇಕು. ಈ ರೋಬೋಟಿಕ್ಗಳಾದರೆ ನಮಗೇನಾಗುತ್ತೆ, ಹಾರ್ವೆಸ್ಟಿಗೆ ನಮಗೆ ಉಪಕಾರ ಆಗೋ ಅಂಥದ್ದು, ಮತ್ತು ಲೈನ್ ಮಾರ್ಕಿಂಗು, ಮತ್ತು ನಮಗೆ ಮಣ್ಣಿನ ಕೆಲವು ಕೆಲಸಗಳು, ಕಳೆ ನಿಯಂತ್ರಣ, ಇಷ್ಟನ್ನು ಮಾಡಿಕೊಟ್ರೆ ಇನ್ನು ಬಾಕಿ ಕೆಲಸಗಳನ್ನು ನಾವು ನಮ್ಮ ಸಾಮಾನ್ಯ ಜನಗಳ ಕೈಲಿ ಮಾಡಿಸ್ಕೊಂಡು ನಾವು ಅದನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಮಾಡ್ಬೋದು. ಮತ್ತು ಗ್ರೇಡಿಂಗು, ಕಲರ್ ಸಾರ್ಟೆಕ್ಸ್ ಈ ಥರದವೆಲ್ಲ ನಮಗೆ ಭಾಳ ಸುಲಭವಾಗಿ ಸಿಗೋ ಅಂಥದ್ದಾದರೆ ನಮಗೆ ಒಂದು ಕೃಷಿನ ಭಾಳ ಲಾಭದಾಯಕವಾಗಿ, ಮತ್ತು ಯಾವ ಹಂತದಲ್ಲಿ ಹಾರ್ವೆಸ್ಟ್ ಮಾಡಬೇಕು, ತರಕಾರಿ ಇರ್ಬೋದು ಮತ್ತು ನಮ್ಮ ಹಲವಾರು ಹಣ್ಣಿನ ಇದೆ ಇರ್ಬೋದು, ಒಂದಷ್ಟು ಬೇಗ ಕುಯ್ಯೋ ಅಂಥದ್ದು, ಒಂದಷ್ಟು ತುಂಬ ಹಣ್ಣಾದ್ಮೇಲೆ ಕುಯ್ಯೋ ಅಂಥದ್ದು, ಒಂದು ಸ್ಕ್ಯಾನ್ ಮಾಡಿದಾಗ ನಮಗೆ ಅದು ಕುಯ್ಯೋದಕ್ಕೆ ಯೋಗ್ಯವಾಗಿದೆ ಅಂತೇಳಿ ಇಮಿಡಿಯೇಟ್ ನಮಗೆ ಸ್ಪಾಟಲ್ಲಿ ತಿಳಿಯೋ ಅಂಥದ್ದಾಗಬೇಕು. ಹಾಗಾಗಿ ನಮ್ಮದೆಲ್ಲ ಆ ಥರ ನಿರೀಕ್ಷೆ ಇದೆ ಸರ್. ಹಾಗಾಗಿ ಇದನ್ನು ನಾವು ಆದಷ್ಟು ಬೇಗ ಮಾಹಿತಿ ಕೇಂದ್ರಗಳನ್ನು ಇಟ್ಟು ಪ್ರತಿ ತಾಲೂಕು ಹಂತದಲ್ಲಿ ಡಿಜಿಟಲ್ ಲೈಬ್ರರಿ ಥರ ಮಾಡಿ ಬೆಳೆಗಾರರಿಗೆ ಮತ್ತು ರೈತರಿಗೆ ಅನುಕೂಲ ಆಗೋ ಥರ ಒಂದು ಸರಳವಾಗಿ ಒಂದು ಆ್ಯಪನ್ನು ಎಲ್ಲರೂ ಅಳವಡಿಸ್ಕೊಳ್ಳೋ ಥರ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ನಾನು ಇಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಹಾಸನ ಆಕಾಶವಾಣಿ ಮೊದಲಿಂದನೂ ನಮಗೆ ಭಾಳ ಒಂದು ವಿಶೇಷವಾದ ಒಂದು ಬಾಂಧವ್ಯ ಇದೆ. ಹಲವಾರು ಸಾರಿ ನಾವು ಅದೊಂದು ಕೃಷಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಿದ್ವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಾಸನ ಆಕಾಶವಾಣಿ ಮತ್ತು ಮಧುಸೂದನ್ ಸರ್ಗೆ ಎಲ್ಲ ಆಡಳಿತ ಮಂಡಳಿಯವ್ರಿಗೂ ಧನ್ಯವಾದ ತಿಳಿಸ್ತಾ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯ ಕೃಷಿಕರ ನಿರೀಕ್ಷೆಗಳು ಏನಿದ್ದಾವೆ, ಏನು ಬೇಕು, ಅದನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಎಚ್.ಎಸ್. ಧರ್ಮರಾಜ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಇದುವರೆಗೂ ಇಂದಿನ ಸಂಚಿಕೆಯಲ್ಲಿ ಪಶುಸಂಗೋಪನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿನ ಅನುಭವಗಳ ಕುರಿತು ಹಾಸನದ ಮಿಲ್ಕ್ ಕ್ರಶ್ ಫಾರಂಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಸಾದತ್ ಪಾಷಾ ಹಾಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತು ಕೃಷಿಕರ ನಿರೀಕ್ಷೆಗಳ ಕುರಿತು ಆಲೂರು ತಾಲೂಕು ಹೊಂಕರವಳ್ಳಿಯ ಗೀತಾ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಎಚ್.ಎಸ್. ಧರ್ಮರಾಜ್ ಅವರ ವಿಚಾರಗಳನ್ನು ಆಲಿಸಿದಿರಿ. ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 4ನೇ ಭಾಗ ಮೂಡಿಬಂತು. ರೈತ ಬಾಂಧವರೇ, ಈ ಸರಣಿಯ ಅಂತಿಮ ಭಾಗ ನಾಳೆ ಪ್ರಸಾರ ಆಗಲ್ಲ. ನಾಳೆ ಫಲಸಿರಿ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗುತ್ತೆ. ಹಾಗಾಗಿ ಮಂಗಳವಾರ ಈ ಸರಣಿಯ ಅಂತಂದ್ರೆ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಂಕಲನ ಶಮಿತಾ ಜೈನ್.